ಮದುವೆಯಾಗಿ 13 ವರ್ಷಗಳ ಸುದೀರ್ಘ ದಾಂಪತ್ಯ, ಕಣ್ಣೆದುರೇ ಬೆಳೆಯುತ್ತಿದ್ದ ಪುಟ್ಟ ಮಗ, ಅನ್ಯೋನ್ಯವಾಗಿದ್ದ ಸಂಸಾರ, ಹೀಗೆ ಎಲ್ಲವೂ ಸುಸೂತ್ರವಾಗಿ ಸಾಗುತ್ತಿದೆ ಎನ್ನುವಾಗಲೇ ಆ ಮನೆಯಲ್ಲಿ ವಿಧಿಯಾಟ ಶುರುವಾಗಿತ್ತು. ಕೇವಲ 5 ದಿನಗಳ ಹಿಂದೆ ನಡೆದ ಆ ಒಂದು ಘನಘೋರ ಘಟನೆ ಇಡೀ ಕುಟುಂಬವನ್ನೇ ಬೀದಿಗೆ ತಂದು ನಿಲ್ಲಿಸಿದೆ. ಆಕೆಗೆ ದೆವ್ವ ಹಿಡಿದಿದೆ, ಮೈ ಮೇಲೆ ಶಕ್ತಿ ಬಂದಿದೆ ಎಂಬ ಮೂಢನಂಬಿಕೆಯ ಪರಾಕಾಷ್ಠೆಗೆ ಹೋದ ಪತಿ ಮತ್ತು ಮನೆಯವರು ಆಕೆಯನ್ನ ಮನುಷ್ಯಳೆಂದು ನೋಡದೆ ಅಮಾನುಷವಾಗಿ ಚಿತ್ರಹಿಂಸೆ ನೀಡಿದ್ದಾರೆ. ಅಷ್ಟಕ್ಕೆ ನಿಲ್ಲದ ಈ ಕ್ರೌರ್ಯ ಕೊನೆಗೆ ಕಟ್ಟಿಗೆಯಿಂದ ಮನ ಬಂದಂತೆ ಹಲ್ಲೆ ನಡೆಸಿ ಆಕೆಯ ಪ್ರಾಣವನ್ನೇ ಕಿತ್ತುಕೊಂಡಿದೆ. ನಂಬಿ ಹೋದ ಮನೆಯಲ್ಲಿಯೇ ಹೆಣ್ಣು ಮಗಳೊಬ್ಬಳು ಮೂಢನಂಬಿಕೆಗೆ ಬಲಿಯಾದ ಈ ಕರುಣಾಜನಕ ಕತೆ నీకు వచ్చిన కష్టాలు నాగరు బాబు వచ్చిన కష్టాలు నాగరు బాబు నీకు వచ్చిన కష్టాలు నాగరు బాబు ಸ್ವಲ್ಪ ಚಕ್ರ ಬಂದು ಬಿದ್ದಾರಂತ್ರಿ. ಬಿಳನ ದೆವ್ವ ಹಿಡ್ದದಂತ ಹೊಡೆದಾರಂತ್ರಿ. ಅವರು ಸಣ್ಣ ಮಾಮನ ಮಗ, ಅತ್ತೆ ಮಾಮ ಹೊಡೆದಾರಂತ. ಹೊಡೆದರಿಂದ ಎಫೆಕ್ಟ್ ಆಗ್ಯದ ಡಾಕ್ಟ್ರ್ ಹೇಳ್ಯಾರ. ನನಗೆ ಇಷ್ಟ ಗೊತ್ತಿರಿ ಸರ್. ಹೊಡೆದೇ ಮೆತ್ತಗೆ ಮಾಡ್ಯಾರ. ಹೊಡೆದು ಇಲ್ಲಿಂದ ಎಫೆಕ್ಟ್ ಆಗ್ಯದ. BP ಜಾಸ್ತಿ ಆಗಿ ತಲೆಗೇರ್ಯದ, ಬ್ರೈನ್ಗೆ ಹತ್ಯದ. ಅದು ಹತ್ತಿ ರಕ್ತ ಸೋರ್ಲತ್ತದ. ಉಳೆ ಕಂಡೀಷನ್ ಇಲ್ಲ. ಪೂರ ಮೆತ್ತಗೆ ಮಾಡಿ ಇಕ್ಕ್ಯಾರ. ಅಮ್ಮಗೆ ಹೊಡೆದು ನಾವು ಮಾಡೋ ಪರೀಕ್ಷೆ ಮಾಡ್ಲತ್ತೀವಿ ಅಂದ್ರೆ ಬದುಕೋಕೆ ಚಾನ್ಸ್ ಇಲ್ಲ ಅಂತ ಹೇಳಿದ್ದಾರೆ ಸರ್. ಚೆಂದ ಇದ್ದಿರಿ 5 ದಿನಕ್ಕೆ ಹಿಂಗೆ ಆಗಿಬಿಟ್ಟಿದ್ದಾರೆ. 5 ದಿನ ರೀ. ಏನು ಉರಿಲ್ಲ, ಚಳಿ ಇಲ್ಲ, ಕೆಮ್ಮಿಲ್ಲ, ಏನು ರೋಗ ಇಲ್ಲ. నీకు వచ్చిన కష్టాలు నాగరు బాబు ಈಗ ಎಲ್ಲರ ಕಣ್ಣಾಲಿಗಳನ್ನು ತೇವಗೊಳಿಸುತ್ತಿದೆ.